ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದೇವಿತ್. ಇಡೀ ದೇಶಾದ್ಯಂತ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಬ್ಬರ ಫೋಟೋ. ಬಹುಶಃ ನನಗನ್ಸುತ್ತೆ ಆ ಹೆಣ್ಮಗುಗೂ 18 ತುಂಬಿಲ್ಲ ಅನಿಸುತ್ತೆ, ಅಥವಾ 18ರ ಹತ್ತತ್ರ ಇರ್ಬೋದು. ಆ ಹುಡುಗನಿಗೂ ಕೂಡ 18 ತುಂಬಿಲ್ಲ ಅಂತ ಅನ್ಸುತ್ತೆ, 18ರ ಹತ್ತತ್ರ ಇರ್ಬೋದು. ಕರ್ನಾಟಕದವರಂತೂ ಅಲ್ಲ ಅವರು, ಬಟ್ ಆಲ್ ಓವರ್ ಇಂಡಿಯಾ ಫುಲ್ಲು ಅದು ವೈರಲ್ ಆಗ್ತಾ ಇದೆ. ನಾನು ಹೇಳೋದು, ಈಗ ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದೆ ಅಂತ ನೀವು ಏನಾದ್ರು ಕೇಳೋದಾದರೆ, ಆ ವಿಡಿಯೋ ವೈರಲ್ ಆಗ್ತಿರೋದ್ರ ಬಗ್ಗೆ ಮಾತಾಡೋಕ್ಕೆ ಬಂದ್ಯಾ, ಅಥವಾ ಆ ವಿಡಿಯೋ ವಿಚಾರವಾಗಿ ಏನು ಹೇಳೋಕ್ಕೆ ಬಂದೆ ನೀನು ಅಂತ ನೀವು ನನ್ನ ಕೇಳೋದಾದರೆ, ಒಂದಷ್ಟು ಕೆಲವರು ಅನ್ನೋದಕ್ಕಿಂತ ಹಲವರು ಅಂತ ನಾನು ತೊಗೋತೀನಿ, ಕ್ಯಾಕರ್ಸ್ ಉಗಿಯೋದಕ್ಕೆ ಬಂದೆ. ಯಾಕೆ ಅಂತಂದರೆ ವೀಕ್ಷಕರೇ, ಬೇಜಾರಾಗುತ್ತೆ ನಮಗೆ. ಈಗ ಅವರು ಓಕೆ, ಆ ವಿಡಿಯೋನ ಮಾಡ್ಕೊಂಡ್ರು, ಅದು ತಪ್ಪು, ಅದನ್ನು ಇಟ್ಕೊಂಡ್ರು ಫೋನಲ್ಲಿ, ಆಮೇಲೆ ಅಷ್ಟು ಚಿಕ್ಕ ವಯಸ್ಸಿಗೆ ಆ ಥರ ಆಗಿದ್ದು ಅದೆಲ್ಲವೂ ಕೂಡ ತಪ್ಪು. ಅಷ್ಟು ಚಿಕ್ಕ ವಯಸ್ಸಾಗಿರೋದ್ರಿಂದ ಅವರಿಗೆ ಬುದ್ಧಿ ಇರಲಿಲ್ವಾ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಆ ಬುದ್ಧಿನೇ ಅಂಥದ್ದು, ಆ ಏಜ್ ಬುದ್ಧಿನೇ ಅಂಥ ಬುದ್ಧಿ. ಜನ್ರೇಷನ್ ಗ್ಯಾಪ್ ಆಗ್ತಿದ್ದಂಗೆ ಎಲ್ಲವೂ ಬದಲಾವಣೆ ಆಗ್ತಾಯಿದೆ. ಅದು ಏನು ಕಥೆನೋ ಏನೋ ನನಗೆ ಗೊತ್ತಿಲ್ಲ. ಆದರೆ ಎಲ್ಲವನ್ನೂ ಕೂಡ ತಿಳ್ಕೊಂಡಂಥ ಬುದ್ಧಿವಂತರು ನಾವು ಮಾಡ್ತಾ ಇರೋದು ಕರೆಕ್ಟಾ? ನಾನು ಬೇಕಾದ್ರೆ ನನ್ನನ್ನು ಸೇರಿಸ್ಕೊತೀನಿ ಇದರೊಳಗಡೆ. ಯಾಕಂದರೆ ಇಲ್ಲಿ ಆ ಒಂದು ವಿಡಿಯೋ ವೈರಲ್ ಆದ ತಕ್ಷಣ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅವರಿಬ್ಬರು ಪಿಕ್ಕನ್ನು ಹಾಕಿ 19 ನಿಮಿಷ 18 ನಿಮಿಷ 10 ಸೆಕೆಂಡುಗಳು, ಈ ವಿಡಿಯೋ ನೋಡಿದ್ರಾ, ಈ ವಿಡಿಯೋ ಆಯಿತಾ, ಈ ವಿಡಿಯೋ ಸಿಗ್ತಾ ನಿಮಗೆ ಅಂತ ಅದು ಕಮೆಂಟ್ಗಳು ನೋಡಬೇಕು, ನಮ್ಮ ಚಿರ ಯುವಕರ ಕಮೆಂಟ್ಗಳು. ನಾನು ನೋಡಿದ್ರೆ ಅಲ್ಲಿ ಹೀರೋಯಿನ್ಗಳನ್ನು ಎದುರು ಹಾಕ್ಕೊಂಡು ನಮ್ಮ ಗಂಡು ಮಕ್ಕಳ ಪರ ನಾನು ನಿಂತಿರಬೇಕಾದ್ರೆ, ಕೊನೆಗೂ ನೀವು ಈ ಥರ ಹೋಗ್ಬಿಟ್ಟು ಅಲ್ಲಿ ಕಮೆಂಟ್ಗಳಲ್ಲಿ ಹೋಗ್ಬಿಟ್ಟು ನನಗೆ ವಿಡಿಯೋ ಇದ್ದರೆ ಕಳಿಸು, ನನಗೆ ವಿಡಿಯೋ ಇದ್ದರೆ ಕಳಿಸು, ನನಗೆ ವಿಡಿಯೋ ಇದ್ದರೆ ಕಳಿಸು. ಏನದು? ಈಗ ಏನಾಗಿದೆ ಅಂತ ಗೊತ್ತಾ ನಿಮಗೆ ಅವ್ರ ಕತೆ? ಈಗ ಬರ್ತಿರುವಂಥ ಮಾಹಿತಿ ಪ್ರಕಾರ ಆ ಇಬ್ಬರು ಮಕ್ಕಳು ಕೂಡ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರಿಬ್ಬರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ನಿಜ ಸತ್ಯ ಅಂತ, ಅದು ಇನ್ನಷ್ಟೇ ನೋಡಬೇಕದು. ನಾನು ಅದ್ರ ಬಗ್ಗೆ ತುಂಬ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ. ಮಾಡ್ಕೊಂಡ್ರು ಸೀಸನ್, ಅದು ನೋಡಲಿ, ನೀವು ನೋಡಿಲ್ವ, ಸಿರೀಸ್ ಅಂತ ಹೇಳ್ತಾ ಇದ್ದಾರೆ. ಕಮೆಂಟ್ಗಳನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ಮಗ ನನಗೆ ಕಳಿಸು, DM ಮಾಡಿ, ಲಿಂಕ್ ಕಳಿಸಿ. ಅದೇ ನಿಮ್ಮ ಅಕ್ಕ ತಂಗಿಯರಿಗೆ ಈ ಥರದ್ದು ಏನಾದ್ರು ಆಗಿಬಿಟ್ಟಿದ್ರೆ ನೀವು ಇದೇ ಥರ ಮಾಡ್ತಾಯಿದ್ದೀರಾ ಅಂತ ನನ್ನ ಪ್ರಶ್ನೆ. ನಮ್ಮನೆ ಹೆಣ್ಮಕ್ಳು ಯಾರಾದರೂ ಹಂಗೆ ಆಗಿದ್ದಿದ್ರೆ ನಾವೇನಾದರೂ ಮೋಸ್ಟ್ಲಿ ಈ ಥರ ಪ್ರಶ್ನೆ ಮಾಡ್ತಾಯಿದ್ವ? ನಾನು ನೋಡಿದ್ರೆ ಗಂಡು ಮಕ್ಕಳು ಪರ ನಮ್ಮ ಗಂಡು ಮಕ್ಕಳಿಗೆ ಯಾವತ್ತೇ ರೀತಿ ಹಿಂಗೆ ಕೆಲವರು ಬೆಟ್ಟು ಮಾಡಿ ತೋರಿಸ್ಬಾರ್ದು ಅಂತ ನಾನು ಕಷ್ಟಪಟ್ಟು ಎಲ್ಲ ನಿಂತ್ಕೊಂಡು ಮಾಡ್ತಾಯಿದ್ರೆ, ನೀವು ಅವಿವೇಕಿಗಳು ತಗೊಬಂದ ಥರ ಕೆಲವರು, ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಆಯಿತಾ? ಆಮೇಲೆ ಹೆಣ್ಮಕ್ಳು ಏನು ಎಲ್ಲರೂ ಅರ್ಧಂಬರ್ಧ ಬಟ್ಟೆ ಹಾಕ್ತಾರೆ ಅಂತ ನಾನೇನು ಹೇಳಿಲ್ಲ. ಅರ್ಧಂಬರ್ಧ ಬಟ್ಟೆ ಹಾಕೋರಂತೂ ತುಂಬ ಕೆಲವರು, ತುಂಬ ಕಮ್ಮಿ. ಅದರಲ್ಲಿ ಹೀರೋಯಿನ್ಗಳು ಮಾದರಿ ಆಗಬೇಕು ಬಿಡಿ, ಅವ್ರುಗಳೆಲ್ಲ ಹುಚ್ಚಿಡ್ದು ಬಿಟ್ಟಿದೆ, ಅವರಿಗೆಲ್ಲ ಮೆಂಟ್ಲಾಗ್ಬಿಟ್ಟವ್ರೆ ಬಿಡಿ. ಅವರಿಗೆಲ್ಲ ಸಿನಿಮಾ ಅವಕಾಶಗಳಿಲ್ಲ, ನಿಂತಿದ್ದಾರೆ ಅಂತ ಹೇಳ್ತಾರಲ್ಲ, ಹಂಗೆ ಇರ್ಬೋದು. ಅವೆಲ್ಲ ಸಿನಿಮಾ ಅವಕಾಶಗಳಿಲ್ಲ ಅವಕ್ಕೆ, ಆಯಿತಾ? ಏನು ಮಾಡಲಿ, ಏನು ಮಾಡಬೇಕು, ಮುಂದೇನು ಅವಕಾಶಗಳಿಲ್ಲ ಅವು. ಇರಲಿ, ಅವ್ರ ಕತೆ ಬಿಟ್ಟಾಕಿ ನಾವು ಕರೆಕ್ಟಾಗಿರ್ಬೇಕಲ್ವ? ನಾವು ಕರೆಕ್ಟಾಗಿದ್ದಾಗಲ್ವ ನಾನು ಬೇರೆಯವ್ರನ್ನ ಬೆಟ್ ಮಾಡಿ ತೋರಿಸೋದು, ಅಥವಾ ಬೇರೆಯವ್ರಿಗೆ ಬುದ್ಧಿ ಹೇಳೋಕ್ಕಾಗೋದು? ನೀವು ಈ ಥರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಮ ಹುಡುಗರ ಪರವಾಗಿ ನಾನು ಹೆಂಗ್ರಿ ಧ್ವನಿ ಎತ್ತಬೇಕು ನಾನು? ಹುಡುಗರ ಪರ ನಾನು ನಿಂತ್ಕೊಂಡು ರಿಸ್ಕ್ ತಗೊಂಡು ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಕೂತ್ಕೊಂಡವ್ರಲ್ಲಿ ಅವು ಹೀರೋಯಿನ್ಗಳು. ಹಿಂಗಾದರೆ ಹೆಂಗೆ? ಬೇಜಾರಾಗುತ್ತಪ್ಪ. ನಾವು ಹುಡುಗರು ಹೆಂಗಿರ್ಬೇಕು ಹಂಗಿರಬೇಕು. ಇಡೀ ದೇಶಾದ್ಯಂತ ಸಂಚಲನವನ್ನು ಮೂಡಿಸ್ತಾ ಇದೆ ಆ ವಿಡಿಯೋ. ನನಗೆ ಸಿಕ್ಕಿಲ್ಲ, ನನಗಂತೂ ಅದು ಬಂದಿಲ್ಲ ವಿಡಿಯೋ. ಬಂದರೂ ಸಹ ನಾನು ಅದನ್ನು ನೋಡೋದಕ್ಕೂ ಹೋಗಲ್ಲ. ಯಾಕಂತಂದರೆ ನಮ್ಮ ಮೊಬೈಲ್ ಹಿಡಿದು ಶುದ್ಧವಾಗೇ ಇರಲಿ, ಅದು ಅಶುದ್ಧ ಆಗೋದು ಬೇಡ ನಮಗೆ. ಅದು ಮನುಷ್ಯನಿಗೆ ಎಲ್ಲವೂ ಕೂಡ ಕಳಿಸು, ನೋಡು, ಏನದು? ನಿಮ್ಗೆ ಹಂಗೂ ಅಂಥ ತೀಟ್ ಹಿಡಿದು ನೋಡಬೇಕು ಅಂತ ಅನ್ಸಿದ್ರೆ ಹೋಗ್ಬಿಟ್ಟು ನೋಡಿ, ಅದು ಎಲ್ಲರೂ ಇಂಟರ್ನೆಟ್ಟಲ್ಲಿ ನೋಡ್ಬೋದಲ್ಲ, ಹೋಗಿ ನೋಡಿ. ಅದೇನದು ನಮ್ಮ ಪಬ್ಲಿಕ್ಕಲ್ಲಿ ಆ ಥರ ನಿಮ್ಮ ಆಸೆಗಳು ಆಕಾಂಕ್ಷೆಗಳನ್ನ ಇಟ್ಕೊಂಡ್ರೆ ಇಲ್ಲಿ ಇಟ್ಕೊಳ್ಳಿ, ನಿಮಗೆ ಅದೇನಾದ್ರು ಮಾಡ್ಕೊಳ್ಳಿ. ಅದು ಪ್ರಪಂಚದಲ್ಲಿ ಎಲ್ಲರೂ ಮಾಡ್ತಾರೆ, ಎಲ್ಲದೂ ಇರುತ್ತೆ. ಆದರೆ ಅದು ಮರ್ಯಾದೆ, ಒಂದು ಸಭ್ಯತೆ ಅನ್ನೋದು ಒಂದು ಬೇಕಲ್ವಾ? ಒಂದು ಸಭ್ಯತೆ ಅನ್ನೋದೇ ಇಲ್ವಲ್ರಿ? ಒಂದು ಸಭ್ಯತೆ ಅನ್ನೋದು ಬೇಕಲ್ವಾ? ಆ ಸಭ್ಯತೆಗಳೇ ಕಾಣಿಸ್ತಾ ಇಲ್ಲ. ಎಲ್ಲೋಯ್ತು ಆ ಸಭ್ಯತೆ? ಎಲ್ಲಿ ಬಂತು ಆ ಸಭ್ಯತೆ? ನಾನು ಅದೇ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಹುಡುಗರು ಪರ ನಿಂತ್ಕೊಂಡೆ ಅಲ್ವಾ ನಾನು? ಅದಕ್ಕೊಂದು ಬೆಲೆ ಬಂತಾ? ಈಗ ಹೇಳ್ತಾರೆ ಇವಾಗ, ನನಗೆ ಹೇಳ್ತಾರೆ ಇವಾಗ, ಏಯ್ ಅದೇನೋ ಭಾರಿ ಮಾತಾಡ್ತಿದ್ದೆ, ಹುಡುಗರು ನೋಯಿಸ್ಕೊಂಡು, ಇವಾಗೇನು ನಿಂದು ಕತೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ನನಗೀಗ. ಈಗ ನಾನು ಏನು ಆನ್ಸರ್ ಮಾಡ್ಬೇಕು ಅದಕ್ಕೆ?
ಮಾತಾಡೋರು ಯಾರು ಇವತ್ತು ಆ ಹೆಣ್ಮಗಳು ಪರವಾಗಿ ನಾನು ಒಂದು ಹೋರಾಟ ಮಾಡ್ತೀನಿ, ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೂತ್ಕೊಂಡಿರ್ತೀವಿ, ಯಾರೂ ಬರಲ್ಲ, ಬರೋದು ಇಲ್ಲ, ಆಗೋದು ಇಲ್ಲ ಅವ್ರ ಕೈಲಿ, ಬಿಡಿ, ಅದು ಬೇರೆ ಪ್ರಶ್ನೆ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು, ಅದು ಎಲ್ಲಿ ನಡೆದಿದೆ, ಏನಾದರೂ ಇನ್ಫಾರ್ಮೇಷನೇ ಇಲ್ಲ ರೀ. ಸುಮ್ಮನೆ ಅದು ವಿಡಿಯೋ ಅಂತೂ ವೈರಲ್ ಆಗಿದೆ. ಮತ್ತು ಬೇರೆ ಬೇರೆ ಕಡೆಯಿಂದ ಬರ್ತಾ ಇರುವಂಥ ಒಂದಷ್ಟು ಆರ್ಟಿಕಲ್ಸ್ನ ನೋಡ್ತಾ ಇದ್ದಾರೆ. ಅದು ಯಾವ ಊರು, ಯಾವ ಜನ ಅವರು, ಏನು, ಯಾವ ಊರು ಜನ ಅವರು, ಯಾರ ಮಕ್ಕಳು, ಏನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಕುಲ ಗೋತ್ರ ಏನು ಸಣ್ಣ ಇನ್ಫಾರ್ಮೇಷನ್ನು ಕೂಡ ಇಲ್ಲ. ಒಡಲಿ ಹಿಂಗಾಗಿದೆ. ಮಕ್ಕಳಂತೂ ಹೌದು, ಇಂಡಿಯನ್ಸ್ ಅಂತೂ ಹೌದು. ಆ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದೇವೆ ಅಂತ ಮಾಹಿತಿ ಬರ್ತಾ ಇರೋದಂತೂ ಹೌದು. ಕಾರಣ ಯಾರು? ನಾವೇ. ಕಾರಣ ಮೂಲ ಕಾರಣ ಅವರೇ ಆಗಿರ್ಬೋದು. ಅವ್ರು ವೀಡಿಯೋ ಮಾಡ್ಕೊಂಡಿರ್ಬೋದು, ಅವ್ರು ವೀಡಿಯೋ ಮಾಡ್ಕೊಂಡಿದ್ದಕ್ಕೆ ಅದು ಹೊರಗಡೆ ಬಂದಿದ್ದು, ಹೌದು. ಅದನ್ನು ನಾವೆಷ್ಟು ವೈಭವೀಕರಿಸಿದ್ವಿ. ಹೋಗಲಿ, ಅವ್ರು ಯಾರಾದರೂ ರಾಜಕಾರಣಿಗಳ ಅಷ್ಟೊಂದು ವೈಭವೀಕರಿಸೋರಿಗೆ ಉಗಿಯೋಕ್ಕೆ? ನಾನು ಪೋಷಕರಿಗೆ ಇಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಅವ್ರು ಮಾಡಿದ್ದು ಸರಿ ಅಂತ ನಾನು ಸಾಧ್ಯನೇ ಇಲ್ಲ. ಅವ್ರು ಮಾಡಿದ್ದು ಸರಿ ತಪ್ಪು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಅವ್ರು ಮಾಡಿರೋದು 100ಕ್ಕೆ 100 ತಪ್ಪು. ಪೋಷಕರು ಏನು ಮಾಡ್ತಾಯಿದ್ದೀರಿ? ನಿಮ್ಮ ಮಕ್ಕಳನ್ನ ಗಮನಿಸ್ತಾ ಇದ್ದೀರಾ ನೀವು? ಗಮನಿಸ್ಕೊಳ್ತಾ ಇದ್ದೀರಾ ಪೋಷಕರು? ನಿಮ್ಮ ಮಕ್ಕಳನ್ನ ಗಮನಿಸ್ಕೊಳ್ತಾ ಇದ್ದೀರಾ ನೀವು ಪೋಷಕರು? ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲಿ ಬರ್ತಾ ಇದ್ದಾರೆ, ಇದು ಯಾವತ್ತಾದ್ರೂ ಸ್ವಲ್ಪನಾದರೂ ಯೋಚನೆ ಮಾಡಿದ್ದೀರಾ ನೀವು ಪೋಷಕರು? ಇಲ್ಲ, ಮಾಡಿಲ್ಲ. ಯಾಕೆ ಮಾಡಿಲ್ಲ? ನೀವು ನಿಮ್ಮ ಇದರಲ್ಲಿ ಬ್ಯುಸಿ ಆಗ್ತಿದ್ದೀರಾ. ಈಗಿನ ಜನ್ರೇಷನ್ನ ಒಂದಷ್ಟು ಪೋಷಕರು ಏನು ಮಾಡ್ತೀರಿ, ನಿಮಗೂ ಒಂದು ಮೊಬೈಲ್ ಇದೆ, ನೀವು ಒಂದು ಆ್ಯಂಡ್ರಾಯ್ಡ್ ಫೋನ್ ಇಟ್ಕೊಂಡಿರ್ತೀರ, ಅಪ್ಪ ಒಂದು ಕಡೆ ಫೋನ್ ಹಿಡ್ಕೊಂಡು ಕೂತ್ಕೊಂಡಿರ್ತಾನೆ, ಮಗ ಒಂದು ಕಡೆ ಫೋನ್ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ, ಮಗಳು ಅಲ್ಲೊಂದು ಕಡೆ ಫೋನ್ ಹಿಡ್ಕೊಂಡು ಕೂತ್ಕೊಂಡಿರ್ತಾಳೆ. ಇನ್ನು ಅಮ್ಮ ಅಂತೂ ಎಲ್ಲರಿಗೂ ಬುದ್ಧಿ ಹೇಳೋಂಥ ಅಮ್ಮ ಇನ್ನೊಂದು ಕಡೆ ಹೋಗ್ಬಿಟ್ಟು ನಿಂತ್ಕೊಂಡು ಫೋನ್ ಹಿಡ್ಕೊಂಡು ಕೂತ್ಕೊಂಡು ಕಿಸಿ 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 ಅಂತ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡಿರ್ತಾರೆ. ಮಕ್ಕಳು ಓದ್ತಾ ಇದ್ದಾರಾ? ಮಕ್ಕಳು ಏನು ಮಾಡ್ತಾ ಇದ್ದಾರೆ? ಮಕ್ಕಳು ಏನು ನೋಡ್ತಾ ಇದ್ದಾರೆ ಫೋನ್ನಲ್ಲಿ? ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಹಿಸ್ಟ್ರಿ ತೆಗಿರಿ, ಗೂಗಲ್ ಆ್ಯಕ್ಟಿವಿಟಿ ಅಂತ ತೆಗಿರಿ, ಇವ್ರ ಮೊಬೈಲ್ ಆ್ಯಕ್ಟಿವಿಟಿ ಅಂತ ತೆಗಿರಿ, ಬರುತ್ತೆ ನಿಮ್ಮ ಮಕ್ಕಳು ಏನು ನೋಡ್ತಾ ಇದ್ದಾರೆ. ಒಂದಾರು ಸಿಕ್ಕಾಕೊಳ್ಳುತ್ತೆ. ಸ್ವಲ್ಪ ನೋಡಿ, ಗಮನಿಸ್ಕೊಳ್ಳಿ, ಮಕ್ಕಳ ಬಗ್ಗೆ ಸ್ವಲ್ಪ ವಿಚಾರಿಸ್ಕೊಳ್ಳಿ. ಯಾಕೆ? ನಿಮ್ಮ ಮಕ್ಕಳಲ್ವಾ? ರೈಟ್ಸ್ ಇದೆ ರೀ. ಕೆಲವ್ರು ಇದ್ದಾರೆ ಬಿಡಿ, ಕೆಲವು ನಾಯಕರು ಇದ್ದಾರೆ, ನಿಮ್ಮನೆ ಮಕ್ಕಳಿಗೂ ನಿಮ್ಮನೆ ಹೆಣ್ಮಕ್ಳಿಗೂ ಏನೂ ಕೇಳೋಂಗಿಲ್ಲ ಅಂತಾರೆ. ಈಗ ಆ ಹುಡುಗ ಹುಡುಗಿ, ಆ ಬಾಲಕ ಬಾಲಕಿ ಅಂತ ಹೇಳ್ತೀನಿ ನಾನು, ಅವರು ಅಪ್ರಾಪ್ತೆಯರು. ಅವರು ಅಂದರೆ ಹುಡುಗಿನೂ ತಪ್ಪಿದೆ, ಹುಡುಗನೂ ತಪ್ಪಿದೆ. ನಾನು ಇಲ್ಲಿ ಬರೀ ಹುಡುಗಿ ಕಡೆ ಕೈ ಮಾಡಲ್ಲ ಅಥವಾ ಹುಡುಗನ ಕೈ ಮಾಡಲ್ಲ. ಅವ್ರಿಗಿಂತ ಜಾಸ್ತಿ ನಮ್ಗಳು ತಪ್ಪಿದೆ. ಅದನ್ನು ಎಂಟರ್ಟೈನ್ ಮಾಡ್ತಾ ಇರೋದು, ಅದನ್ನು ವೈಭವೀಕರಿಸ್ತಾ ಇರೋದು, ಅದನ್ನು ವೈರಲ್ ಮಾಡಿಸ್ತಾ ಇರೋದು. ಅಯ್ಯೋ, ನನಗೆ ಕಳಿಸು, ನನಗೆ ಕಳಿಸು, ನನಗೆ ಕಳಿಸು, ನನಗೆ ಕಳಿಸು, ನನಗೆ ಕಳಿಸು, ಅಷ್ಟು ಸೆಕೆಂಡು, ಇಷ್ಟು ಸೆಕೆಂಡು. ಹೆಂಗ್ರಿ ಅದು ಸಾಧ್ಯ? ನಾನು ನೋಡಿದ್ರೆ ಗಂಡು ಮಕ್ಕಳು ಪರವಾಗಿ ನಿಂತ್ಕೊಂಡು ಇಷ್ಟೊಂದು ರಿಸ್ಕ್ ತೊಗೊಂಡಿದ್ದೀನಿ, ಈ ಕಡೆ ಹೆಣ್ಣಿಗೊಂದು ನ್ಯಾಯ ಕೊಡಿಸ್ಬೇಕಂತ ರಿಸ್ಕ್ ತೊಗೊಂಡಿದ್ದೀನಿ. ಇದು ಯಾವುದೋ ವೀಡಿಯೋ ವೈರಲ್ ಆಯಿತು ಅಂತ ನೀವು ಗಂಡು ಮಕ್ಕಳು 3 ಕಾಸಿಗೆ ಹರಾಜು ಹಾಕ್ಬಿಟ್ರೆ, ನಾನು ಗಂಡು ಮಕ್ಕಳಿನ ಪಾಲಿನ ಅಧ್ಯಕ್ಷ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು, ಅಧ್ಯಕ್ಷರೇ ನೋಡಿ ಬನ್ನಿ ನಿಮ್ಮ ಗಂಡು ಮಕ್ಕಳು ಕಥೆ ಅಂತಾರೆ. ಅವಾಗ ಏನು ಮಾಡೋಣ? ಏನು ಮಾಡೋಣ ಹೇಳಿ? ನೀವೇ ಹೇಳ್ರಿ, ಗಂಡು ಮಕ್ಕಳೇ ಹೇಳ್ರಿ. ಈಗ ನೋಡಿ ಬರ್ರಿ ನಿಮ್ಮ ಅಧ್ಯಕ್ಷರೇ, ಗಂಡು ಮಕ್ಕಳ ಪಾಲಿನ ಅಧ್ಯಕ್ಷರೇ, ನೋಡಿ ಬನ್ನಿ ಇಲ್ಲಿ ಏನು ಕಿತ್ತು ಗುಡ್ಡೆ ಹಾಕ್ತವ್ರು ಗಂಡು ಮಕ್ಕಳು, ಯಾವ ಥರ ಅದನ್ನು ಕಳಿಸಿ. ಇದೇ ರೀಸನ್ಗೆ ಹೇಳಿದ್ದು. ಈಗ ಅಲ್ಲಿ ಯಾರು ಕಳಿಸಿ ಅಂತಿದ್ದಾರೋ ಅವ್ರು ಎಲ್ಲರೂ ಅಲ್ಲ. ಅಲ್ಲಿ 1,00,000 ವ್ಯೂಸ್ ಆಗಿದೆ ಅಂದರೆ ಒಂದು 15 ಜನ ಕಮೆಂಟ್ ಮಾಡಿರ್ತಾರೆ ಕಳಿಸಿ ಅಂತ. ಆ 15 ಜನ ಇರ್ತಾರಲ್ಲ, ಅವರೇ ವಿಕೃತ ಕಾಮಿಗಳು. ಅರ್ಥ ಆಯ್ತಾ? ಈಗ ಅಂಥವ್ರು ಈ ಪ್ರಪಂಚದಲ್ಲಿರುವ ಇರೋದಕ್ಕೇ ಹೆಣ್ಣುಮಕ್ಕಳೇ ಮಾನ ಮರ್ಯಾದೆ ಮುಚ್ಕೊಳ್ಳಿ ಅಂತ ಹೇಳೋದು ಇದೇ ರೀಸನ್ಗೆ, ಬೇರೆ ಇನ್ಯಾವುದಕ್ಕೂ ಅಲ್ಲ. ಅಷ್ಟೆ. ನೋಡಿ, ಏನು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಸ್ವಲ್ಪ ಗೊತ್ತಾಗಲಿ ಹುಡುಗರಿಗೆ. ಏನು ಇಳಿ ವಯಸ್ಸಲ್ಲಿ ಏನೇನೋ ಮಾತಾಡೋಕ್ಕೆ ಹೋಗಿ, ಏನೇನೋ ಮಾಡೋಕ್ಕೆ ಹೋಗಿ ಪಾಪ ಇನ್ನೊಬ್ಬರಿಗೆ ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಚಾರದಲ್ಲಿ ಅಥವಾ ಮತ್ತಷ್ಟು ವಿಚಾರಗಳನ್ನು ಅಥವಾ ಮೆಡಿಕಲ್ ವಿದ್ಯಾರ್ಥಿನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಅಪ್ಡೇಟ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಇನ್ನೂ ಕೂಡ ಯಾರು ಅಶ್ವಮೇಧನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.